ನೋಡಿ ನಮ್ಮ ಈ ಮೀನಿನ ಸುಕ್ಕ ಯಾವ ರೀತಿ ಬಂದಿದೆ ಅಂತ. ಸೇಮ್ ಚಿಕನ್ ಸುಕ್ಕ ತರ ಇದೆ ಅಲ್ಲ. ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಒಂದು ಮೀನಿದು ರೆಸಿಪಿ ಮಾಡೋಣ ಅಂತ ಬಂದಿದ್ದೇವೆ. ನಾವು ಮ್ಯಾಂಗ್ಳೂರಲ್ಲಿ ಚಿಕನ್ ಸುಕ್ಕ ಎಲ್ಲ ಮಾಡ್ತೇವೆ, ಹಾಗೆ ಈ ಮೀನಿದು ನಾವು ಈ ಸೈಡ್ ಅಲ್ಲಿ ಸುಕ್ಕ ಮಾಡ್ತೇವೆ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಸುಕ್ಕಕ್ಕಿಂತ ಟೇಸ್ಟ್ ಇರೋದು ತುಂಬಾ ಒಳ್ಳೇದು ಬರುತ್ತೆ. ಬನ್ನಿ ಈಗ ರೆಸಿಪಿ ಯಾವ್ದಂತ ಮೊದಲಿಗೆ ನೋಡೋಣ. ನಾನಿಲ್ಲಿ ಕ್ಯಾದರ್ ಮೀನ್ ತಗೊಂಡಿದೆ. ನಿಮ್ಗೆ ನೋಡಿ ಈ ತರ ಇದೆ, ಕಟ್ ಮಾಡಿ ಕೊಟ್ಟಿದ್ದಾರೆ. ಇದ್ರದೊಂದು ಒಳ್ಳೆ ಸುಕ್ಕ ಮಾಡೋಣ. ಕ್ಯಾದರ್ ಮೀನ್ ಇದೊಂದು ಒಳ್ಳೆ ಸುಕ್ಕ ಮಾಡೋಣ. ನೋಡಿದ್ರಲ್ಲ ಕ್ಯಾದರ್ ಮೀನ್ ಹೇಗೆ ಕಟ್ ಮಾಡಿ ಕೊಟ್ಟಿದ್ದಾರೆ ಅಂತ. ನಾವು ಅಲ್ಲೇ ಫಿಶ್ ಮಾರ್ಕೆಟ್ ಅಲ್ಲಿ ಕಟ್ ಮಾಡ್ಕೊಂಡು ಬಂದ್ರೆ ಅವ್ರು ಒಳ್ಳೆ ಚಿಕನ್ ಪೀಸ್ ಕಟ್ ಮಾಡಿದಾಗೆ ಮಾಡ್ತಾರೆ. ಸೊ ಈಗ ಕಟ್ ಮಾಡ್ಕೊಂಡು ಬಂದಿದ್ದಾರೆ ಇವರು. ಇದನ್ನೊಂದು ಒಳ್ಳೆ ಸುಕ್ಕ ಮಾಡೋಣ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕೊಳ್ಳೋಣ. ಒಂದು 5 ಎಲೆ ಕರಿಬೇವು ಹಾಕೊಳ್ಳೋಣ. ನಂತರ ಜಜ್ಜಿದ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಹಾಕೊಳ್ತಿದ್ದೇನೆ. ಇದರ ಜೊತೆನೆ ಒಂದು 6 ರಿಂದ 7 ಹಸಿಮೆಣಸಿನಕಾಯಿಯನ್ನು ಹಾಕೊಳ್ಳೋಣ. ಖಾರ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನಂತರ ಒಂದು ಈರುಳ್ಳಿಯನ್ನು ಉದ್ದನೆ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕೊಂಡು ಈರುಳ್ಳಿ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡು ಹಾಗೆ ಫ್ರೈ ಮಾಡ್ತಿದ್ದೇನೆ. ಇದಕ್ಕೆ ಇವಾಗ ನಾವು ಒಂದು ಟೊಮೆಟೊವನ್ನು ಸಣ್ಣ ಚಾಪ್ ಮಾಡ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕೊಂಡು ಚಂದ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ಸಾಫ್ಟ್ ಆದ ನಂತರ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಯಾಕಂದ್ರೆ ನಾವು ಜಿಂಜರ್ ಮತ್ತೆ ಗಾರ್ಲಿಕ್ ಕ್ರಶ್ಡ್ ಹಾಕಿದ್ದೇವೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ ಪೇಸ್ಟ್. ಎಲ್ಲಾನು ರಾ ಸ್ಮೆಲ್ ಹೋಗೋ ತನಕ ಚಂದ ಫ್ರೈ ಮಾಡ್ಕೊಂಡ ನಂತರ ಎಲ್ಲ ಈರುಳ್ಳಿ ಎಲ್ಲ ಬೆಂದ ನಂತರ ಈಗ ಕಟ್ ಮಾಡಿ ಕ್ಲೀನ್ ಮಾಡಿದ ಮೀನು ಹಾಕೊಳ್ಳೋಣ. ಈ ಮೀನು ಕ್ಯಾದರ್ ಮೀನು, ತೂನಾ ಫಿಶ್ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಮತ್ತೆ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಅದರ ನೀರು ಮಾತ್ರ ಹಾಕ್ತಿದ್ದೇನೆ. ಕಿವುಚಿ ನೀರು ಮಾತ್ರ ಹಾಕ್ತಿದ್ದೇನೆ. ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು, ಮೀನಾಗಿರೋದ್ರಿಂದ ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿ ಹಾಕೊಳ್ಬೇಕು. ಎಲ್ಲವನ್ನು ಸ್ಮೂತ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕೆಂದ್ರೆ ಮೀನು ಹುಡಿ ಆಗ್ತದೆ. ಅದಕ್ಕೋಸ್ಕರ ಯಾವಾಗಲೂ ಮಿಕ್ಸ್ ಮಾಡ್ತಾ ಇರೋದಲ್ಲ, ಒಂದೇ ಸಲಕ್ಕೆ ಸ್ಮೂತ್ ಆಗಿ ಮಿಕ್ಸ್ ಮಾಡಿಕೊಂಡು ಒಂದು 7 ರಿಂದ 8 ನಿಮಿಷ ಹಾಗೆ ಲಿಡ್ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಇವಾಗ ನೋಡಿ ಎಲ್ಲ ಒಂದು 50% ಕುಕ್ ಆಗಿದೆ. 50% ಕುಕ್ ಆದ ನಂತರ ಒಂದ್ಸಲ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇವಾಗ ಸ್ವಲ್ಪ ಚಿಕನ್ ಸುಕ್ಕ ಪೌಡರ್ ಹಾಕೊಳ್ಳೋದು. ಸುಕ್ಕ ಪೌಡರೇ ಹಾಕೋದು. ಸುಕ್ಕ ಪೌಡರ್ ಇದು ರೆಸಿಪಿ ನನ್ನ ಚಾನಲ್ ಅಲ್ಲಿ ಸುಮಾರು ವಿಡಿಯೋದಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸುಕ್ಕ ಪೌಡರ್ ಹಾಕೊಂಡು ಹಾಗೆ ಮಿಕ್ಸ್ ಮಾಡಿ, ಸಾಫ್ಟ್ ಆಗಿ ಮಿಕ್ಸ್ ಮಾಡಿ ಹಾಗೆ ಒಂದು 5 ನಿಮಿಷ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಜಾಸ್ತಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಹುಡಿ ಆಗ್ತದೆ ಮೀನು. ಈ ರೀತಿ ಒಂದು 5 ನಿಮಿಷ ಲಿಡ್ ಮುಚ್ಚಿ ಹಾಗೆ ಕುಕ್ ಆಗ್ಲಿಕ್ಕೆ ಬಿಟ್ಟೆ. ಇವಾಗ ಮೀನೆಲ್ಲ ಕರೆಕ್ಟ್ ಆಗಿ ಕುಕ್ ಆಗಿದೆ. ಇವಾಗ ನಾನಿಲ್ಲಿ ತೆಂಗಿನಕಾಯನ್ನು ಸ್ವಲ್ಪ ಎಣ್ಣೆ ಮತ್ತೆ ಅರಿಶಿನ ಮತ್ತೆ ಸ್ವಲ್ಪ ಕರಿಬೇವು ಹಾಕೊಂಡು ಹುರಿದಿಟ್ಕೊಂಡಿದ್ದೇನೆ. ಅದನ್ನು ಹಾಕೊಂಡೆ. ಇದಕ್ಕೇನೆ ನಮಗೆ ಬೇಕಾದಷ್ಟು ಸುಕ್ಕ ಪೌಡರ್ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಖಾರ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕೊಂಡ್ರಾಯ್ತು. ಎಲ್ಲವನ್ನು ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮೀನಿಗೆಲ್ಲ ಮಸಾಲೆ ಈ ರೀತಿ ಕರೆಕ್ಟ್ ಆಗಿ ಕೋಟ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೇಮ್ ನೋಡ್ಲಿಕ್ಕೆ ನೋಡಿ, ಸೇಮ್ ಟು ಸೇಮ್ ಚಿಕನ್ ಸುಕ್ಕ ತರನೇ ಇದೆಯಲ್ಲ. ಈಗೆಲ್ಲ ಮಸಾಲೆ ಎಲ್ಲ ಕುಕ್ ಆಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹಾಗೆ ಎಲ್ಲನೂ ಅರೋಮ ಎಲ್ಲ ಇಳಿದುಕೊಳ್ಳಿ ಅಂತ ಹಾಗೆ ಲಿಡ್ ಮುಚ್ಚಿ 1 ನಿಮಿಷ ಕುಕ್ ಆಗಲಿಕ್ಕೆ ಬಿಟ್ಟು ಬಿಡೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ ಆಯ್ತಾ. ಸೇಮ್ ಚಿಕನ್ ಸುಕ್ಕಕ್ಕಿಂತನೂ ಟೇಸ್ಟ್ ಇದ್ರದ್ದು ಜಾಸ್ತಿ ಇರುತ್ತೆ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಹೇಗಾಗಿದೆ ಅಂತ ಮತ್ತೆ ನನಗೆ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೀದಿರಿ. ನೋಡಿದ್ರಲ್ಲ ಕ್ಯಾದರ್ ಸುಕ್ಕ ಹೇಗೆ ಮಾಡೋದಂತ. ತುಳುನಾಡಿದ್ದು ಸ್ಪೆಷಲ್ ರೆಸಿಪಿ. ನನ್ನ ಲೆಕ್ಕದಲ್ಲಿ ಮೊಗವೀರನ ಮನೆಯಲ್ಲಿ ಹೆಚ್ಚಾಗಿ ಈ ರೆಸಿಪಿಯನ್ನು ಮಾಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ನಮ್ಮ ಮನೆಯಲ್ಲಿ ಅದು ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಡ್ಲಿ ಜೊತೆ, ದೋಸೆ ಜೊತೆ ಎಲ್ಲ ಅಂದ್ರೂ ತಿಂದ್ರೆ ಅಥವಾ ಗಂಜಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆಹಾ ಏನ್ ರುಚಿ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ. ಒಂದ್ಸಲ ಸುಕ್ಕ ಪೌಡರ್ ಹೇಗೂ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಈ ರೆಸಿಪಿಯನ್ನೆಲ್ಲ ಈಸಿಯಾಗಿ ಮಾಡ್ಕೊಳ್ಬಹುದು. ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೇನೆ. ಮತ್ತೆ ಈ ರೆಸಿಪಿಯನ್ನು ಟ್ರೈ ಮಾಡ್ಲಿಕ್ಕೆ ನೆನಪು